SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಒಂದು ವೈಲೆನ್ಸ್ ಫಿಲ್ಮ್ನ ಪೊಯೆಟಿಕ್ ಆಗಿ ಮಾಡಿದ್ದಾನೆ ಚೈತನ್ಯ. ತುಂಬ ಚೆನ್ನಾಗಿದೆ. ವೈಲೆನ್ಸ್ನ ಡೀಸೆಂಟಾಗಿ ಮಾಡಿದ್ದಾರೆ. ಕ್ಯಾಮ್ರಾ ವರ್ಕ್ ಚೆನ್ನಾಗಿದೆ, ಮೇಕಿಂಗ್ ಚೆನ್ನಾಗಿದೆ. ವಿನೋದ್ ಪ್ರಭಾಕರ್ದು ಪರ್ಫಾರ್ಮೆನ್ಸ್ ಅದ್ಭುತವಾಗಿದೆ. ಹೀರೋಯಿನ್ ಚೆನ್ನಾಗಿ ಕಾಣಿಸ್ತಾರೆ. ಮ್ಯೂಸಿಕ್ ಇಸ್ ಗುಡ್, ಎವ್ರಿಥಿಂಗ್ ಈಸ್ ಗುಡ್. ಬೆಸ್ಟ್ ಆಫ್ ಲಕ್ ಚೈತನ್ಯ. ನೈಸ್ ಮ್ಯಾಮ್, ದಿಸ್ ಕಮ್ಸ್ ಗುಡ್ ಫಿಲಮ್. ಸರಿ ಮೇಡಮ್, ಫಿಲ್ಮ್ ಕಂಟೆಂಟ್ ತುಂಬ ಚೆನ್ನಾಗಿದೆ. ಓಲ್ಡ್ ಸ್ಟೋರಿ ತೊಗೊಂಡಿದೆ, ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ ಮೇಡಮ್. ಸೂಪರ್ ಆಗಿ ಚೆನ್ನಾಗಿದೆ. ಪ್ರತಿಯೊಬ್ಬರು ಬಂದು ನೋಡಬೇಕು. ಹುಡುಗರಿಗಂತೂ ಹೇಳ್ಪಡಿಸಿದ ಪಿಕ್ಚರು. Brilliant movie and made very well by Chaitanya. Really like the movie a lot and I hope it runs a lot. Thank you. ಸೂಪರ್, ಫ್ಯಾಂಟಾಸ್ಟಿಕ್. ತುಂಬ ಚೆನ್ನಾಗಿದೆ. ಆ್ಯಕ್ಷನು, ಸೆಂಟಿಮೆಂಟು, ಮೇಕಿಂಗು ಪ್ರತಿಯೊಂದೂ ತುಂಬ ಚೆನ್ನಾಗಿತ್ತು. ವೆರಿ ನೈಸ್. ಸರಿ, ಬನ್ನಿ, ಒಂದು ಒಳ್ಳೆ ಸಿನಿಮಾ, ಒಂದು ಒಳ್ಳೆ ಕನ್ನಡ ಸಿನಿಮಾ ನೋಡಿ. ಒಳ್ಳೆ ಕತೆ, ಒಳ್ಳೆ ಮೇಕಿಂಗು. ಇವತ್ತು ಐ ಥಿಂಕ್ ಕತೆ ಅಂತ ಏನು ಹೇಳ್ತೀವಿ, ಐ ಥಿಂಕ್ ಇಸ್ ವೆರಿ ಇಂಪಾರ್ಟೆಂಟ್. ಅದು ಈ ಸಿನಿಮಾಲಿದೆ. ಸೆಂಟಿಮೆಂಟ್, ಕ್ಲೈಮ್ಯಾಕ್ಸ್ ಸೆಂಟಿಮೆಂಟ್ ಫಸ್ಟ್ ಕ್ಲಾಸ್. ವಿನೋದ್ ಪ್ರಭಾಕರ್ ಅವರ ಆ್ಯಕ್ಟಿಂಗು, ಬ್ಯೂಟಿಫುಲ್ ಆ್ಯಕ್ಟಿಂಗ್ ಆ್ಯಂಡ್ ಡೈರೆಕ್ಷನ್ನು, ಮೇಕಿಂಗು, ಐ ಥಿಂಕ್ ಎವ್ರಿಥಿಂಗ್ ಇಸ್. ಪ್ರತಿಯೊಬ್ಬರು ಆರ್ಟಿಸ್ಟ್ ಐ ಥಿಂಕ್ ಪರ್ಫಾರ್ಮ್ ರಿಯಲಿ ವೆಲ್. ಸೂಪರ್. ಎಲ್ಲನೂ ಸೂಪರು. ಪ್ರತಿಯೊಬ್ಬರು ಪರ್ಫಾರ್ಮೆನ್ಸ್ ಆಗಲಿ, ಡೈರೆಕ್ಷನ್ ಆಗಲಿ, ಟೆಕ್ನಿಕಲ್ ಟೀಮ್ ಆಗಲಿ ತುಂಬಾ ಚೆನ್ನಾಗಿದೆ. ಅದ್ಭುತವಾದ ಸಿನಿಮಾ. ಬಲರಾಮನ ದಿನಗಳು. ಕನ್ನಡ ಪ್ರೇಕ್ಷಕರು ಇಂಥ ಸಿನಿಮಾನ ಗೆಲ್ಲಿಸ್ಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ದಿನಗಳು ಬಹಳ ಸೊಗಸಾಗಿ ಬಂದಿರತಕ್ಕಂತಹ ಸಿನಿಮಾ. ಇದರ ಟೆಕ್ನಿಕಲಿಟೀಸ್ನ ನೀವು ಬಂದು ನೋಡಬೇಕಾಗತ್ತೆ ಪ್ರೇಕ್ಷಕರು. ಯಾಕೆಂದರೆ ನನ್ನ ಸ್ನೇಹಿತರು ಹೇಳಿದಾಗೆ 80ರ ದಶಕದ ಒಂದು ಕಾಲಘಟ್ಟವನ್ನು ಇದರಲ್ಲಿ ಅದ್ಭುತವಾಗಿ ತೋರಿಸಿದ್ದಾರೆ. ನಿರ್ದೇಶನ ಆಗಿರಬಹುದು, ಸಂಗೀತ ಆಗಿರಬಹುದು, ಹಿನ್ನೆಲೆ ಸಂಗೀತ ಆಗಿರಬಹುದು, ಎಲ್ಲರನ್ನ ಅಭಿನಯ ಆಗಿರ್ಬೋದು, ಎಲ್ಲವೂ ಅಚ್ಚುಕಟ್ಟಾಗಿದೆ ಆ್ಯಂಡ್ ಆನ್ ಡಾಟಲ್ಲಿದೆ. ಸೊ ಬಹಳ ಸೊಗಸಾಗಿ ಮಾಡಿರ್ತಕ್ಕಂಥ ಸಿನಿಮಾ. ದಯವಿಟ್ಟು ಕನ್ನಡಿಗರು ಈ ಥರ ಸಿನಿಮಾನ ಬೆಳೆಸಬೇಕು, ಉಳಿಸ್ಬೇಕು ಅಂತ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊತೀನಿ. ಆಲ್ ದ ವೆರಿ ಬೆಸ್ಟ್. ಚೈತನ್ಯ ಸರ್, ವಿ ಲವ್ ಯು. ಬ್ಯೂಟಿಫುಲಿ ಡೈರೆಕ್ಟೆಡ್ ಮೂವಿ. ಇನ್ನೊಂದು ಆ ದಿನಗಳು ಆಗಲಿ ಅನ್ನೋದು ನಮ್ಮೆಲ್ಲರ ಹಾರೈಕೆ. ನೀವು ಆಗಿಸ್ಬೇಕು ಪ್ರೇಕ್ಷಕರು. ಥ್ಯಾಂಕ್ ಯು. Film was very good. I really have to say congratulations to the whole team, all the actors, the producer, of course, my good friend Mr. Chaitanya, who's a director. It's an amazingly well done movie, and I don't know how 2.5 hours really passed. After watching Adinagalu many years ago, really kind of took this movie to a whole new level. And I think each and every one of us as Kannadigas, we really need to come out and support good movies like this. So please come and watch this movie. I don't want to say much, and don't think, okay, let's wait, let it come to the OTT and all of that. But extremely well made. So yes, congratulations to the whole team again. ನಾರ್ಮಲಿ ನಾವು ರೌಡಿಸಮ್ ಸಿನಿಮಾ ನೋಡಿದಾಗ ವೈಲೆನ್ಸ್ ಜಾಸ್ತಿ ನೋಡ್ತೀವಿ, ಬಟ್ ಇದರಲ್ಲಿ ವೈಲೆನ್ಸ್ ಅನ್ನು ಅಷ್ಟು ತೋರಿಸಿಲ್ಲ. ಅಂದರೆ ರೆಡ್ ಶರ್ಟ್ ಆಗಿರ್ಬೋದು, ತೋರಿಸದೆ ಒಂದು ರೀತಿ ಕ್ಲಾಸಿಕ್ ಆಗಿ ತೋರಿಸಿದ್ದಾರೆ. ನೋಡಿ, ವೈಲೆನ್ಸನ್ನು ಅಷ್ಟೇ ಆ ಇತಿಹಾಸನ ಮನಸ್ಸಲ್ಲಿ ಇಟ್ಕೊಂಡು ಅದು ಹಿಂದೆ ಹೇಗಾಗಿದೆ, ಆಮೇಲೆ ಪ್ರತಿಯೊಂದು ದೃಷ್ಟಿಕೋನದಿಂದ ಅವರವರ ಅನುಭವಗಳ ಏನಾಯಿತು 30 ವರ್ಷ ಹಿಂದೆ, ಆಮೇಲೆ ನಮ್ಮ ಬೆಂಗಳೂರು ಹೇಗಿತ್ತು, ಏನಾಯಿತು ಅಂತ ಅದೊಂದು, ಆಮೇಲೆ ಈಗ ಹೇಗಿದೆ ಅಫ್ಕೋರ್ಸ್ ಎಲ್ರಿಗೂ ಗೊತ್ತಿದೆ. ಸೊ ಹಾಗಾಗಿ ನಿಜವಾಗ್ಲೂ ಬಹಳ ಅಟೆನ್ಷನ್ ಟು ಡೀಟೇಲ್ ಅಂತ ಹೇಳ್ತಾರೆ, ಅದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ. ದಯವಿಟ್ಟು ಆದಷ್ಟು ಬೇಗ ಬಂದು ವಾಚ್ ದಿಸ್ ಮೂವಿ ಇನ್ ದ ನಿಯರೆಸ್ಟ್ ಸಿನಿಮಾ ಥಿಯೇಟರ್ ಅಂತ ಹೇಳಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಒಳ್ಳೆ ಸಿನಿಮಾ. ನನ್ನ ಪ್ರಕಾರ ಆ ದಿನಗಳು ನೋಡಿದ್ದು, ಅದಾದಮೇಲೆ ಅಂಥದ್ದೊಂದು ಸಿನಿಮಾ ರಿಲೀಸ್ ಆಗಿದೆ. ಬಟ್ ನನ್ನ ಪ್ರಕಾರ ಒಳ್ಳೆ ಸಿನಿಮಾ ಆಗುತ್ತೆ. ಆ್ಯಕ್ಚುಲಿ ಜನಗಳಿಗೆ ರೀಚ್ ಆಗುತ್ತೆ. ಇವಾಗ ನಾವು ಸಿನಿಮಾ ನೋಡ್ಕೊಬಂದು ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಆ ದಿನಗಳನ್ನು ನೋಡ್ದಂಗೆ ಆಯಿತು ನಮಗೆ. ಆ ಒಂದು ನೇಟಿವಿಟಿ ಕರ್ಕೊಂಡೋಗಿದ್ದಾರೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾಡಿ, ಡೈರೆಕ್ಷನ್ ಇರ್ಬೋದು, ಮೇಕಿಂಗ್ ಇರ್ಬೋದು. ಸೊ ಒಬ್ಬೊಬ್ಬರು ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ. ಒಳ್ಳೆಯದಲ್ಲ. ಆಲ್ ದಿ ಬೆಸ್ಟ್ ಸಿನಿಮಾ.
ತುಂಬ ಚೆನ್ನಾಗಿತ್ತು ಸಿನಿಮಾ. ಸೊ ನಮ್ಮ 80s 90sಲ್ಲಿ ಅಂಡರ್ ವರ್ಲ್ಡ್, ಬ್ಯಾಂಗ್ಳೂರಲ್ಲಿ ಅಂಡರ್ ವರ್ಲ್ಡ್ ಹೆಂಗಿತ್ತು ಅಂತ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಹಾಗೆಯೇ ನಮ್ಮ ವಿನೋದ್ ಪ್ರಭಾಕರ್ ಸರ್ ತುಂಬ ಒಳ್ಳೆ ಆ್ಯಕ್ಟಿಂಗು. ಚೈತನ್ಯ ಸರ್ ಡೈರೆಕ್ಷನ್ ಬಗ್ಗೆ ಮಾತಾಡೋಂಗಿಲ್ಲ. ಅಂಡರ್ ವರ್ಲ್ಡ್ ಸಿನಿಮಾ ಅಂದರೆ ಈಸ್ ಲೈಕ್ ಪ್ರೋ ಇನ್ ದಟ್. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆಯೇ ನಮ್ಮ ಪ್ರತಾಪ್ ನಾರಾಯಣ್ ಮತ್ತು ಅನಿಲ್ ಸಿದ್ದು, ಅರುಣ್ ಎಲ್ಲ ಒಳ್ಳೆ ಪರ್ಫಾರ್ಮೆನ್ಸು. ಎಲ್ಲರೂ ಬಂದು ಸಿನಿಮಾ ನೋಡಿ, ತುಂಬ ಚೆನ್ನಾಗಿದೆ. ಒಂದು ಒಳ್ಳೆ ಸಿನಿಮಾ ಮಿಸ್ ಮಾಡ್ಕೋತೀರ ನೀವು ನೋಡಿಲ್ಲ ಅಂದರೆ. ಥಿಯೇಟ್ರ್ ಎಲ್ಲಿ ತಗೋತೀರ? ಇಲ್ಲೇ ಸಾಕಾ? ಬನ್ನಿ. ನಿಜವಾಗ್ಲೂ ಹೇಳಬೇಕಂದ್ರೆ, ಹಾನೆಸ್ಟಾಗಿ ಹೇಳಬೇಕಂದ್ರೆ ತುಂಬ ಅದ್ಭುತವಾದ ಸಿನಿಮಾ. ತುಂಬ ಇಷ್ಟ ಆಯಿತು. ಇವತ್ತಿನ ಸ್ಪೀಡ್ ಪ್ರಪಂಚದಲ್ಲಿ 2.5 ಗಂಟೆ ನಮ್ಮ ಜನಗಳನ್ನ ಕೂರಿಸೋದು ಅಷ್ಟು ಈಸಿ ಅಲ್ಲ. ಈ ಸಿನಿಮಾ 2.5 ಗಂಟೆ ನಮ್ಮನ್ನು 80ರ ದಶಕಕ್ಕೆ ಕರ್ಕೊಂಡು ಹೋಗುತ್ತೆ. ಟೆಕ್ನಿಕಾಲಿಟೀಸ್ ಬಗ್ಗೆ ಮಾತಾಡಬೇಕಂದ್ರೆ ಇಂಥ ಸಿನಿಮಾನ ತಗೊಳ್ಳೋದು ಅಷ್ಟು ಈಸಿ ಅಲ್ಲ. ನಿಮ್ಮನ್ನು 80ರ ದಶಕದ ವಾತಾವರಣನೇ ಸೃಷ್ಟಿ ಮಾಡಿದೆಯಲ್ಲ ಸಿನಿಮಾದಲ್ಲಿ, ಅದು ತುಂಬ ಕಷ್ಟ. ಅಲ್ಲಿರೋ ಒಂದು ಕಾರು, ಬೈಕು, ಅಲ್ಲಿರೋ ಒಂದು ಬಳಸೋ ಪೆನ್ನು, ಅಲ್ಲಿ ಯೂಸ್ ಮಾಡುವಂಥ ಹಾಳೆ, ಪೇಪರು, ಸುತ್ತ ಸೆಟ್ಟು, ಇದನ್ನೆಲ್ಲ ಕ್ರಿಯೇಟ್ ಮಾಡೋದು ನಿಜವಾಗ್ಲೂ ಒಬ್ಬರು ಪ್ರೊಡ್ಯೂಸರ್ ಗಟ್ಟಿಯಾಗಿದ್ದಾಗ ಮಾತ್ರ. ತುಂಬ ಬರ್ನ್ ಆಗುತ್ತೆ ಪ್ರೊಡ್ಯೂಸರ್ ಜೇಬು ಇಂಥ ಸಿನಿಮಾಗಳನ್ನ ಮಾಡುವಾಗ. ಆ್ಯಂಡ್ ಚೈತನ್ಯ ಅವರ ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ರತಿಭಾವಂತ ನಿರ್ದೇಶಕರು, ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ. ಪ್ರತಿಯೊಬ್ಬ ನಟರು ಕೂಡ ಆ ಪಾತ್ರಕ್ಕೆ ನ್ಯಾಯ ಒದಗಿಸಿದ್ದಾರೆ. ಬಹಳ ಚೆನ್ನಾಗಿದೆ. ಆ್ಯಂಡ್ ನನಗೆ ಇಷ್ಟ ಆಗಿದ್ದು ಪರ್ಸ್ನಲ್ಲಾಗಿ ಬಲರಾಮನ ಪಾತ್ರ. ರೌಡಿಸಮ್ನಲ್ಲೂ ಕೂಡ ಒಂದು ಪ್ರಾಮಾಣಿಕತೆ ಇಟ್ಕೊಂಡು ಬದುಕಿದ ವ್ಯಕ್ತಿ. ಅವನು ಕೊನೆವರೆಗೂ ಮನಸ್ಸಲ್ಲಿ ಉಳಿದು ಬಿಡ್ತಾನೆ ಬಲರಾಮ. ದಂಧೆಯಲ್ಲೂ ಒಂದು ನಿಯತ್ತಿರಬೇಕು ಅಂತಾರಲ್ಲ, ಹಾಗೆ ಆತನಲ್ಲಿ ಅದಿತ್ತು. ತುಂಬ ಇಷ್ಟ ಆಗ್ತಾನೆ. ಅವನು ಥಿಯೇಟ್ರಿಂದ ಬರಬೇಕಾದ್ರೆ ಒಂಥರ ನಮ್ಮನ್ನೆಲ್ಲ ಸೈಲೆಂಟ್ ಮಾಡಿಬಿಡ್ತಾನೆ. ಒಂಥರ ಆಚೆ ಬರ್ತಾ ಮಂಕ್ ಆಗ್ಬಿಡ್ತೀವಿ, ಅಯ್ಯೋ ಇಂಥವನೊಬ್ಬ ಸತ್ತೋದ್ನಲ್ಲ ಅಂತ. ಅಷ್ಟು ಚೆನ್ನಾಗಿದೆ ಸಿನಿಮಾ. ಸೊ ಪ್ರತಿಯೊಬ್ಬ ಕನ್ನಡದ ಪ್ರೇಕ್ಷಕರು ಈ ಸಿನಿಮಾನ ನೋಡಿ ಬೆಳೆಸಿ. ಥ್ಯಾಂಕ್ ಯು. ಒಂದು ವೈಲೆನ್ಸ್ ಫಿಲ್ಮ್ನ ಪೊಯೆಟಿಕ್ಕಾಗಿ ಮಾಡಿದ್ದಾನೆ ಚೈತನ್ಯ. ತುಂಬ ಚೆನ್ನಾಗಿದೆ. ವೈಲೆನ್ಸ್ನ ಡೀಸೆಂಟಾಗಿ ಮಾಡಿದ್ದಾರೆ. ಕ್ಯಾಮ್ರಾ ವರ್ಕ್ ಚೆನ್ನಾಗಿದೆ, ಮೇಕಿಂಗ್ ಚೆನ್ನಾಗಿದೆ. ವಿನೋದ್ ಪ್ರಭಾಕರ್ದು ಪರ್ಫಾರ್ಮೆನ್ಸ್ ಅದ್ಭುತವಾಗಿದೆ. ಹೀರೋಯಿನ್ ಚೆನ್ನಾಗಿ ಕಾಣಿಸ್ತಾರೆ. ಮ್ಯೂಸಿಕ್ ಇಸ್ ಗುಡ್, ಎವ್ರಿಥಿಂಗ್ ಈಸ್ ಗುಡ್. ಬೆಸ್ಟ್ ಆಫ್ ಲಕ್ ಚೈತನ್ಯ.